Hello students, in the previous session I was telling you all about what are the features of Competition Act. We shall continue with the remaining points. So the next point you will be having facilitates fast mergers and acquisitions of companies. Before knowing or understanding the meaning of this point, you have to know what is merger and what is acquisition. So mergers is nothing but two existing company, they are going to merge together, they are going to join together in order to expand its business operation or to form a new company. We call it as the merger. Next you have acquisition. So while telling you all the meaning of certain terminologies, I said you what is acquisition. Acquisition is nothing but acquiring shares, assets or voting rights of another company, or acquiring the control over the management or assets of another company. We call it as acquisition. So acquisition means one company is going to acquire the another company. ಸೊ ಅಕ್ವೈರ್ ಇನ್ ದ ಸೆನ್ಸ್ ಅವರು ಶೇರ್ಸ್ನಾದರೂ ಅಕ್ವೈರ್ ಮಾಡ್ಬೋದು, ಅಸೆಟ್ಸ್ನಾದರೂ ಅಕ್ವೈರ್ ಮಾಡ್ಬೋದು, ವೋಟಿಂಗ್ ರೈಟ್ಸ್ ಆದರೂ ಅಕ್ವೈರ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಓವರ್ ದಿ ಮ್ಯಾನೇಜ್ಮೆಂಟ್ನ ಅಕ್ವೈರ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಓವರ್ ದಿ ಅಸೆಟ್ಸ್. ಆಲ್ ದೀಸ್ ಕಮ್ಸ್ ಅಂಡರ್ ಅಕ್ವಿಸಿಷನ್. So when one strong company will acquire another weak company, we call it as acquisition ಅಂತ ಕರಿಬೋದು. ಸೊ ಈ ಮರ್ಜರ್ಸ್ ಮತ್ತು ಅಕ್ವಿಸಿಷನ್ಸ್ ಯಾವ ರೀತಿ ರಿಲೇಟ್ ಆಗುತ್ತೆ ಕಾಂಪಿಟೇಷನ್ ಆ್ಯಕ್ಟಲ್ಲಿ ಅಂತಾಗ, ಮರ್ಜರ್ಸ್ ಅಕ್ವಿಸಿಷನ್ ಬಂದು ಅದು ಲೀಗಲ್ ಆಗೇ ಆಗಬೇಕು. ಇಟ್ ಶುಡ್ ಬಿ ಲೀಗಲ್. ಇಟ್ ಶುಡ್ ಸಿ ದಟ್ ಯು ಆರ್ ನಾಟ್ ಡಾಮಿನೇಟಿಂಗ್ ದಿ ಅನದರ್ ಕಂಪನಿ ಇನ್ ದ ನೇಮ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್. ಸೊ ನೀವು ಒಂದು ಕಂಪನಿ ಮರ್ಜ್ ಮಾಡ್ತೀರಾ, ಕಂಪನಿನ ಅಕ್ವೈರ್ ಮಾಡ್ತೀರಾ, ಅದು ಇಲ್ಲೀಗಲ್ ಆಗಾದರೂ ಆಗಿರ್ಬೋದು, ಡಾಮಿನೇಟ್ ಮಾಡೋ ರೀತಿ ಆದರೂ ಆಗಿರ್ಬೋದು, ಅಥವಾ ಮಾರ್ಕೆಟ್ ಕಂಡೀಷನ್ಸ್ನ ಅಫೆಕ್ಟ್ ಮಾಡೋ ರೀತಿಯಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ನ ಮಾಡಬಾರ್ದು. ಸೊ ಅಂಡರ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ವಿ ಕಾಲ್ ಇಟ್ ಆಸ್ CCI. So CCI has given certain conditions when the companies go for mergers and acquisition. They clearly state that whenever you just go for merging or acquisition, you have to follow certain conditions laid down by Competition Commission of India. ಸೊ ಅದು ಯಾವುದೇ ರೀತಿ ಮಾರ್ಕೆಟ್ಗೆ ಅಡ್ವರ್ಸ್ ಎಫೆಕ್ಟ್ಸ್ನ ಕೊಡಬಾರ್ದು. Okay, so only when the Competition Commission is going to allow the companies in order to undertake mergers and acquisitions. If you cross the conditions, if you do any mergers or acquisitions which is going to go beyond the legal prescriptions of Competition Act, so anta time alli permission na kododilla. Government is going to withdraw the permission given for mergers or acquisition. So this point states that facilitate fast merger and acquisition of the companies. ಯಾವುದೇ ಕಂಪನೀಸ್ ಮರ್ಜ್ ಆಗಲಿ ಅಥವಾ ಅಕ್ವಿಸಿಷನ್ ಆಗಲಿ, ಸೊ ಇಟ್ ಶುಡ್ ಬಿ ಇನ್ ಅ ಹೆಲ್ದಿ ಮ್ಯಾನರ್. ಸೊ ಅಂಥ ಅಂಥ ಮರ್ಜಿಂಗ್ ಆರ್ ಅಕ್ವಿಸಿಷನ್ಗೆ ಕ್ಲಿಯರ್ ಆಗಿ ಕಾಂಪಿಟೇಷನ್ ಆ್ಯಕ್ಟ್ ಬಂದ್ಬಿಟ್ಟು ಪರ್ಮಿಷನ್ನ ಕೊಡುತ್ತೆ ಅಂತ. ನೆಕ್ಸ್ಟ್ ಯು ಹ್ಯಾವ್ ರೆಗ್ಯುಲೇಟ್ ಅಕ್ವಿಸಿಷನ್ ಆ್ಯಂಡ್ ಮರ್ಜರ್ಸ್ ಕಮಿಂಗ್ ವಿತ್ ಇನ್ ದ ಥ್ರಿಶೋಲ್ಡ್ ಲಿಮಿಟ್ಸ್. ಸೊ ಥ್ರಿಶೋಲ್ಡ್ ಲಿಮಿಟ್ಸ್, ಆಸ್ ಐ ಸೆಡ್ ಯು, ಅಕಾರ್ಡಿಂಗ್ ಟು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, they will prescribe certain conditions whenever the companies wants to go for merging or acquisition. So ಈ ಥ್ರಿಶೋಲ್ಡ್ ಲಿಮಿಟ್ಸ್ನ ಫಾಲೋ ಮಾಡಿ ಅದರ ಕೆಳಗಡೆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದಾಗ ದೆನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಪರ್ಮಿಷನ್. ಸೊ ಫಸ್ಟ್ ಆಫ್ ಆಲ್ ಕಂಪನೀಸ್ ಬಂದುಬಿಟ್ಟು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಇಟ್ ಹ್ಯಾಸ್ ಟು ಪ್ರೊವೈಡ್ ದ ಲಿಸ್ಟ್. ಸೊ ಯಾವ ಕಂಪನೀಸು ಮರ್ಜಿಂಗ್ ಆಗ್ತಾ ಇದೆ, ವೈ ಇಟ್ ಈಸ್ ಮರ್ಜಿಂಗ್, ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಮರ್ಜಿಂಗ್. ಸೊ ದ ಇಂಪ್ಯಾಕ್ಟ್ ಶುಡ್ ಬಿ ಇನ್ ಅ ಲೀಗಲ್ ಮ್ಯಾನರ್, ಇಟ್ ಶುಡ್ ಬಿ ಇನ್ ಅ ಪಾಸಿಟಿವ್ ಮ್ಯಾನರ್. ಸೊ ವೈ ಆ್ಯಕ್ಚುಲಿ ಇಟ್ ಈಸ್ ಮರ್ಜಿಂಗ್ ಅಥವಾ ಅಕ್ವಿಸಿಷನ್ ಮಾಡೋ ರೀಸನ್ ಏನು ಅಂತ ಫಸ್ಟೇ ಏನು ಮಾಡಬೇಕು, ಫಸ್ಟೇ ಅಪ್ಲಿಕೇಶನ್ನ ಹಾಕಬೇಕು. ಬೈ ಪೇಯಿಂಗ್ ಅನ್ ಅಪ್ಲಿಕೇಶನ್ ಫೀಸ್ ಫಾರ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಹಿಯರ್ ದೇ ಹ್ಯಾವ್ ಟು ಪ್ರೊವೈಡ್ ದಿ ಅಪ್ಲಿಕೇಶನ್. ಸೊ ಈ ಥ್ರಿಶೋಲ್ಡ್ ಲಿಮಿಟ್ಸ್ ಕೆಳಗಡೆ ಅವರು ಕಾಂಪಿಟೇಷನ್ ಕಮಿಷನ್ ಪ್ರಕಾರ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂಡರಲ್ಲಿ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ಕಾಂಪಿಟೇಷನ್ ಕಮಿಷನ್ನು ಪರ್ಮಿಷನ್ ಕೊಡುವಂಥದ್ದು, ಇಲ್ಲ ಅಂದರೆ ಇಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ 2 ಪಾಯಿಂಟ್ಸ್. ನೆಕ್ಸ್ಟ್ ಯು ಹ್ಯಾವ್ allow dominance with prevention of its abuse, establishment of Competition Commission of India. So allow dominance with prevention of its abuse ಅಂದಾಗ, certain markets ಅಲ್ಲಿ certain conditions ಬರುತ್ತೆ which will be dominating. So at that time what this Competition Act is going to do, it is going to give the permission for markets. ಇರೋ ಪ್ರಾವಿಷನ್ಸ್ಗಿಂತ ಸ್ಪೆಷಲ್ ರೈಟ್ಸ್ನ ಕೊಡೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ಒನ್ ಮಾರ್ಕೆಟ್, ಐ ಆಮ್ ಅ ಕಾಂಪಿಟೇಟರ್ ಇನ್ ಪರ್ಟಿಕ್ಯುಲರ್ ಮಾರ್ಕೆಟ್ ಅಂತ ಅಂದ್ಕೊಳ್ಳಿ. ನನ್ನನ್ನು ಡಾಮಿನೇಟ್ ಮಾಡಿ ಅಬ್ಯೂಸ್ ಮಾಡೋಕ್ಕೆ ಬಂದಾಗ ಅಟ್ ದ ಟೈಮ್ ಕಾಂಪಿಟೇಷನ್ ಆ್ಯಕ್ಟ್ ಏನು ಮಾಡುತ್ತೆ ಅಂತಂದರೆ, ವಿತ್ ದ ಹೆಲ್ಪ್ ಆಫ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಸ್ಪೆಷಲ್ ರೈಟ್ಸ್ ಟು ಮೀ.
So where I can prevent the abuse and dominance from the another competitor. So that is what this point means. Allow dominance with prevention of its abuse by establishment of Competition Commission of India. So ಇಲ್ಲಿ Competition Commission of India ಅನ್ನೋದು next concepts ಅಲ್ಲಿ ಬರುತ್ತೆ. Again a very important concept which comes under, okay, this Competition Commission Act over here. Next you have repeal of MRTP Act. So what is this repeal? Repeal is nothing but legal ಆಗಿ announcement ಕೊಡೋದು. Official ಆಗಿ they are going to announce. So what they are going to announce in the sense, certain law is not legally applicable. So say for example MRTP Act ಕೆಳಗಡೆ certain rules and regulations, before the implementation of Competition Act, before the establishment of Competition Act, we had one more act called as MRTP Act. ಸೊ MRTP ಆ್ಯಕ್ಟಲ್ಲಿ ಇರೋ ಕಂಡೀಷನ್ಸು ಪ್ರಾಪರಾಗಿ ಮಾರ್ಕೆಟ್ ಕಂಡೀಷನ್ಸ್ನ ಅಚೀವ್ಮೆಂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಎಫೆಕ್ಟಿವ್ ಕಾಂಪಿಟೇಷನ್ಸ್ನ ಮೇಂಟೈನ್ ಮಾಡಿ ಹೆಲ್ದಿ ಕಾಂಪಿಟೇಷನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ವಿಚ್ ಇನ್ ಟರ್ನ್ ಅಫೆಕ್ಟೆಡ್ ದ ಎಕನಾಮಿಕ್ ಗ್ರೋತ್ ಆಫ್ ದಿ ಕಂಟ್ರಿ. ಸೊ ಟು ರೀಪ್ಲೇಸ್ ದಟ್ ಓನ್ಲಿ ದೇ ಹ್ಯಾವ್ ಇಂಟ್ರಡ್ಯೂಸ್, ದೇ ಹ್ಯಾವ್ ಅಮೆಂಡೆಡ್ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಒನ್ಸ್ ಅಗೇನ್ ದೇ ರೀನೇಮ್ಡ್ ಆಸ್ ಕಾಂಪಿಟೇಷನ್ ಆ್ಯಕ್ಟ್ ಅಂತ. ಸೊ ಒನ್ಸ್ ಅಗೇನ್ ದಿಸ್ ಕಾನ್ಸೆಪ್ಟ್ಸ್ ರಿಪೀಟ್ಸ್. ಯಾವ ರೀತಿ MRTP ಆ್ಯಕ್ಟು ಕಾಂಪಿಟೇಷನ್ ಆ್ಯಕ್ಟ್ಗೆ ಕನ್ವರ್ಟ್ ಆಯಿತು ಅನ್ನೋದು ಬರುತ್ತೆ. ಲೇಟರ್ ಐ ವಿಲ್ ಟೆಲ್ ಯು ಇನ್ ಡೀಟೇಲ್. ಕ್ಲಿಯರ್? ಸೊ ರಿಪೀಲ್ ಮೀನ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಡೋದು. ಸೊ ಪರ್ಟಿಕ್ಯುಲರ್ ಲೀಗಲ್ ಥಿಂಗ್ಸ್ ಇಸ್ ನಾಟ್ ಅಂಡರ್ ಕನ್ಸಿಡರೇಷನ್, ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಫರ್ದರ್. ಸೊ ಇಟ್ ಈಸ್ ಇನ್ ಸ್ಟಾಪೇಜ್ ಅಂತ. ಸೊ ಇಟ್ ಈಸ್ ನಾಟ್ ವ್ಯಾಲಿಡ್ ಎನಿಮೋರ್ ಅಂತ ಹೇಳೋದನ್ನು ನಾವು ರಿಪೀಲ್ ಅಂತ ಕರಿತೀವಿ. ಸೊ ಟು ರಿಪೀಲ್ MRTP ಆ್ಯಕ್ಟ್ 1969 ಆ್ಯಂಡ್ ಡಿಸಲ್ಯೂಷನ್ ಆಫ್ MRTP ಕಮಿಷನ್. ಸೊ MRTP ಕಮಿಷನ್ನ ಡಿಸಲ್ಯೂಷನ್ ಮಾಡಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡ್ತು. ಓಕೆ, ಸೊ ವಿಚ್ ಒನ್? ಕಾಂಪಿಟೇಷನ್ ಆ್ಯಕ್ಟ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಟ್ರಾನ್ಸ್ಫರ್ ಆಫ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಸೊ ವಾಟ್ ಈಸ್ ದಿಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್? ಇನ್ ದ ಸೆನ್ಸ್, ಯು ನೋ ದಟ್ ವೆನ್ ಎವರ್ ದ ಗೂಡ್ಸ್ ಹ್ಯಾಸ್ ಟು ಬಿ ಸೋಲ್ಡ್ ಇನ್ ದ ಮಾರ್ಕೆಟ್, they have to provide some advertisements. So advertisements, promotion ಯಾವ ರೀತಿ ಮಾಡ್ತೀವಿ? either by advertisements or sales promotion. You have 4 types, you know that. Okay, so 4 types ಅಲ್ಲಿ ಮೇನ್ ಆಗಿ ಇಂಪ್ಲಿಮೆಂಟ್ ಆಗೋದು ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಸೇಲ್ಸ್ ಪ್ರಮೋಷನ್. ಓಕೆ, ಸೊ ಈ ಸೇಲ್ಸ್ ಇದು ಲೈಕ್ ದೀಸ್ ಟೂ ಓನ್ಲಿ ಆರ್ ಇನ್ ಮೋರ್ ಯೂಸಬಲ್ ಮ್ಯಾನರ್. ದಟ್ ಮೀನ್ಸ್ ಈ ಅದರ್ ಟೈಪ್ಸ್ ಆಫ್ ಪ್ರಮೋಷನ್ಸ್ ಏನು ಬರುತ್ತೋ ಅದು ಲೆಸ್ ಆಗಿ ಅಪ್ಲಿಕೇಬಲ್ ಆಗುತ್ತೆ, ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಓಕೆ, ಬಟ್ ವೆರಾಸ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಸ್ ವೆಲ್ ಆಸ್ ಪ್ರಮೋಷನ್ ಮಾಡಿ ನೀವು ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾಗ, ಸೊ ಪ್ರಮೋಷನ್ ಮಾಡಿದಾಗ, ಸೊ ಅಟ್ ದ ಟೈಮ್ ವಾಟ್ ಹ್ಯಾಪನ್ಸ್ ಇನ್ ದ ಸೆನ್ಸ್, ದ ಕಂಪನಿ ಶುಡ್ ನಾಟ್ ಗಿವ್ ಔಟ್ ಎನಿ ಫಾಲ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕ್ವಾಲಿಟಿ, ಪ್ರೈಸ್, ಸೈಜ್, ಕಂಟೆಂಟ್ ಆಫ್ ಎನಿ ಆಫ್ ದಿ ಪ್ರಾಡಕ್ಟ್. ಸೊ ಯಾವಾಗ ಈ ಥರ ಫಾಲ್ಸ್ ಇನ್ಫಾರ್ಮೇಷನ್ನ ಕೊಟ್ಟು ಕಸ್ಟಮರ್ಸ್ನ ಮೋಟಿವೇಟ್ ಮಾಡಿ, ಸೊ ಇಲ್ಲೀಗಲಾಗಿ ಮೋಟಿವೇಟ್ ಮಾಡಿ ನೀವು ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲಿ ಸೆಲ್ ಮಾಡ್ತಿರೋ, ದಟ್ ಬಿಕಮ್ಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಓಕೆ, ಸೊ ಈ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನೋದು ಮೊದಲಿಗೆ ನಮಗೆ MRTP ಆ್ಯಕ್ಟಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಇವಾಗ ಕಾಂಪಿಟೇಷನ್ ಆ್ಯಕ್ಟು ಲೈಕ್ ಇಂಟ್ರಡ್ಯೂಸ್ ಆದಮೇಲೆ they have moved the provision of unfair trade practices to Consumer Protection Act ಕೆಳಗಡೆ ಬರುತ್ತೆ ಇವಾಗದು. So this is also one of the characteristics of your Competition Act. Next, finally you have, this act was enacted to provide keeping in view the economic development of the country. So finally we can say, by providing a chance for every competitor or every businessman without discriminating each other in the market, thereby promoting the economic development of the country. So this also stands as one of the characteristics of Competition Act, very important for your 6 marks. If you have any doubts, ask me. Have a nice day.